ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ದರು. ವಿವಿಧ ಪ್ರದೇಶದಲ್ಲಿ ಸಂಚಾರ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಪ್ರಚಾರ ನಡೆಸಿದರು. ಬಾಪೂಜಿ ಪತ್ತಿನ ಸಹಕಾರಿ ಬ್ಯಾಂಕಿನಲ್ಲಿ ವ್ಯಾಪಾರಸ್ಥರ ಸಭೆ ನಡೆಸಿ ಸಮಸ್ಯೆಯನ್ನು ಆಲಿಸಿದರು. ನಂತರ ಬಾಲಾಜಿ ದೇವಸ್ಥಾನಕ್ಕೆ ತೆರಳಿ ವೆಂಕಟರಮಣ ದೇವರ ದರ್ಶನ ಪಡೆದುಕೊಂಡರು. ಬಳಿಕ ಅಹಿಂದ್ ಸಂಘಟನೆಯ ಮುಖಂಡರ ಜೊತೆ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಸೇರಿದಂತೆ ಸರ್ಕಾರದ ಸಾಧನೆ ಬಗ್ಗೆ ಅಹಿಂದ್ ಸಂಘಟನೆಯ ಮುಖಂಡರಿಗೆ ಮಾಹಿತಿ ನೀಡಿದರು. ಬಾಗಲಕೋಟೆ ನಗರದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿಕೊಂಡು ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. ಈ ಮುಂಚೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತಾಳುವ ಬಗ್ಗೆ ಬಿಜೆಪಿ ಪಕ್ಷದವರು ಏನೂ ಚಕಾರ ಮಾತನಾಡುವುದಿಲ್ಲ. ಆದರೆ ವಿನಾಕಾರಣ ಸುಳ್ಳು ಆರೋಪ ಮಾಡಿ ಮತಬೇಟೆ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಪಕ್ಷದ ವಿರುದ್ಧ ಹರಿಹಾಯ್ದರು. ಈ ಸಂದರ್ಭದಲ್ಲಿ ಬಾಪೂಜಿ ಪತ್ತಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ಎಸ್.ಆರ್. ಪಾಟೀಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್.ಬಿ. ತಿಮ್ಮಾಪುರ್ ಸೇರಿದಂತೆ ವಿವಿಧ ಸಚಿವರು, ಶಾಸಕರು ಹಾಗೂ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಈ ನಾಡು ಕಂಡ ಅಪ್ರತಿಮ ರಾಜಕಾರಣಿ, ಭಾಗ್ಯಗಳ ಸರದಾರ, ಕರ್ನಾಟಕ ಎಲ್ಲರನ್ನು ಸ್ವಾಗತಿಸಿ ಸತ್ಕರಿಸಿದಂತಹ ಸನ್ಮಾನ್ಯ ಎಸ್.ಎಫ್. ಸಾಹೇಬರಿಗೆ ತುಂಬ ಧನ್ಯವಾದಗಳು. ಕ್ಷಮಿಸಬೇಕು ಹೇಳ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ. ಈಗ ತಮ್ಮನ್ನ ಈ ಸಭೆಯ ಪ್ರಾಸ್ತಾವಿಕ ನುಡಿಯನ್ನ ಚಂದ್ರಶೇಖರ್ ರಾಠೋಡ್ ಅವರು ಮಾಡಲಿದ್ದಾರೆ. ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನು ಜಾರಿಗೆ ತಂದು ವಕೀಲರಿಗೆ ಸುರಕ್ಷತೆಯನ್ನು ಕೊಟ್ಟಿರತಕ್ಕಂತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರಕ್ಕೆ ನಾನೇ ಲೋಕೋಪಯೋಗಿ ಸಚಿವರಿಗೂ ಕೂಡ ಈ ಸಂದರ್ಭ ಸುಳ್ಳು ಹೇಳ್ಬೇಕಾದ್ರೆ ಜನಗಳ ಮುಂದೆ ಸತ್ಯ ಹೇಳಬೇಕು. ಚುನಾವಣಾ ಸಂದರ್ಭದಲ್ಲಿ
ಸೊ ನಾವು ಏನು ಮಾತು ಕೊಟ್ಟಿದ್ದೀವಿ ಅದರಂತೆ ನಡ್ಕೊಂಡಿದ್ದೀವಿ. ಯಾವುದಾದ್ರೂ ಪಕ್ಷ ಇಡೀ ದೇಶದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ಸು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್, ಕರ್ನಾಟಕದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅದನ್ನೇ ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳಿದ್ದೋ ಅದರಂತೆ ನಡ್ಕೊಂಡಿದ್ದೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಇವರೇ ಮ್ಯಾನಿಫೆಸ್ಟೋ ಅಧ್ಯಕ್ಷರಾಗಿದ್ದರು 2023ರಲ್ಲಿ. 2023ರಲ್ಲಿ ಮ್ಯಾನಿಫೆಸ್ಟೋ ಅಧ್ಯಕ್ಷರಾಗಿದ್ದರು. 592 ಪ್ರಾಮಿಸಸ್ ಮಾಡಿದ್ದಾರೆ. ನಾವು ಕಳೆದ ವರ್ಷದವರೆಗೆ 243 ಪ್ರಾಮಿಸಸ್ನ ಈಡೇರಿಸಿದ್ದೀವಿ. ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ. ಅದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಆಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ನಾನು ಮುಖ್ಯಮಂತ್ರಿ, ಅವ್ರು ಮುಖ್ಯಮಂತ್ರಿ ಅಲ್ಲ. ನಾನು ಮುಖ್ಯಮಂತ್ರಿ, ನನ್ನ ಹೆಂಡತಿನೇ ಹೋಗ್ಬೋದು. ನುಡಿದಂತೆ ನಡೆದಿದ್ದೀವಿ ನಾವು. ಅದರಿಂದ ಈಗ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ ಇವೆಲ್ಲ ಜಾರಿ ಮಾಡಿಲ್ವಾ? ಪ್ರಶ್ನೆ ಮಾಡ್ತಾ ಇದ್ದೀನಿ ಹೆಣ್ಮಕ್ಳಿಗೆ, ಮಾಡಿದ್ದೀನೋ ಇಲ್ವಾ? ಮಾಡಿದ್ರು ಓಟ್ ಹಾಕಿ. ಅವ್ರು ಮುಖ್ಯಮಂತ್ರಿ ಆಗಲ್ವಲ್ಲ ಪಾಪ, ಅದಕ್ಕೆ ಏನಾದ್ರು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಯಾರು ಇವೆಲ್ಲ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋದಿಲ್ಲ. ಮನುಷ್ಯರಾದವರು ಒಂದು ರಾಜಕೀಯ ವ್ಯಕ್ತಿಯಾಗಿ ಮಾತಾಡೋದಲ್ಲ. ಮುಸಲ್ಮಾನರನ್ನೆಲ್ಲ ಬುಲ್ಡೋಜರ್ ಹಾಕಿ ಮಾಡಿ ಹೊಡೆಯಕ್ಕಾಗುತ್ತೆ ಮನೆಗಳನ್ನೆಲ್ಲ. ದೇ ಆರ್ 15% in the entire population. We can't send them out from India. ದ್ವೇಷದ ರಾಜಕಾರಣ ಮಾಡಿದ್ರು ಇದೆಲ್ಲ ಇಟ್ ಇಸ್ ನಾಟ್ ಟಾಲರಬಲ್. ನಾನು ಪ್ರತಾಪ್ ಸಿಂಹ, ಶಶಿ ರವಿ, ಅಶೋಕ ಇವ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗಲ್ಲ. ನಾವು ಜನಗಳ ಮುಂದೆ ನಾವೇನು ಮಾಡಿದ್ದೀವಿ, ನಮ್ಗೆ ಓಟ್ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಶೋಷಿತ ವರ್ಗಗಳು, ಎಲ್ಲ ಸಮಾಜದ ಬಡವರು, ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು, ರೈತಾಪಿ ವರ್ಗ, ಕಾರ್ಮಿಕ ವರ್ಗ ಇವನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಯಾವುದಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತಿನವರೆಗೆ ಬಡವರ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನಿಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದರೆ ಶೋಷಣೆಯನ್ನು ಮಾಡತಕ್ಕಂಥದಕ್ಕೆ ಆಸ್ಪದ ಇರಲ್ಲ. ಅದಕ್ಕೆ ಪಟ್ಟಭದ್ರ ಹಿತಾಸಕ್ತರು ಕೆಲವು ಮೌಢ್ಯಗಳನ್ನು ಬಿತ್ತಿ ಅವುಗಳನ್ನು ಗಟ್ಟಿಯಾಗ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ. ನಮ್ಮ ಸರ್ಕಾರ ಇನ್ನ 2 ವರ್ಷ ಇರುತ್ತದೆ. ಮೇ 20ಕ್ಕೆ ನಾವು ಅಧಿಕಾರಕ್ಕೆ ಬಂದದ್ದು. 2023 ಮೇ 20.
2028 ಮೇ 20ರವರೆಗೂ ನಮ್ಮದೇ ಸರ್ಕಾರ ಇರ್ತದೆ. ಈ ಅವಧಿಗೆ ಚುನಾವಣೆ ನಡೀಲೇಬೇಕಾಗ್ತದೆ. ಎಲೆಕ್ಷನ್ ಕಮಿಷನ್ ಅವರು ಚುನಾವಣೆ ಮಾಡ್ತಾರೆ. 6 ತಿಂಗಳೊಳಗಡೆ ನಿಧನರಾದರೆ ಚುನಾವಣೆ ನಡೆಯಲ್ಲ. 6 ತಿಂಗಳಿಗಿಂತ ಜಾಸ್ತಿ ಆದರೆ ಚುನಾವಣೆ ನಡೀತದೆ. ನೀವು ಎಲ್ಲರೂ ಕೂಡ ರಾಜಕೀಯವಾಗಿ ಪ್ರೌಢರಿದ್ದೀರಿ. ನಿಮಗೆಲ್ಲ ಗೊತ್ತಾಗ್ತಿದೆ, ಅರಿವಿದೆ ಅಂತೇಳಿ ನನ್ನ ಭಾವನೆ. ಇದು ಉಪಚುನಾವಣೆ ಆದದ್ರಿಂದ ಚುನಾವಣಾ ಪ್ರಚಾರ ಮಾಡೋದು, ಸರ್ಕಾರದ ಸಾಧನೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ನಾವು ಜನರಿಗೆ 2023ರಲ್ಲಿ ಈ ಥರ ಹೇಳಿದ್ದು, ನಾವು ಇಷ್ಟನ್ನು ಮಾಡಿದ್ದೀವಿ, ಇನ್ನೂ ಮಾಡಬೇಕಾಗಿದೆ. ಏನೇನು ಮಾಡ್ತೀವಿ ಅಂತ ಹೇಳಿದ್ದೋ ಅವುಗಳನ್ನು, ಉಳಿದಿರ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಡ್ತೇವೆ. ಬಿಜೆಪಿಯವರು ಕೂಡ 9 ವರ್ಷ ಅಧಿಕಾರದಲ್ಲಿದ್ದರು ಕರ್ನಾಟಕದಲ್ಲಿ. 2008ರಿಂದ 13ರವರೆಗೆ, ಮತ್ತೆ 2019ರಿಂದ 23ರವರೆಗೆ. ಈಗ ನೀವು ಈ ಚುನಾವಣೆಯಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಕಾಂಗ್ರೆಸ್ ಏನು ಹೇಳಿತ್ತು, ಏನು ಮಾಡಿದೆ. ಈಗ 2 ಉಪಚುನಾವಣೆಗಳು ಬಂದಿದ್ದಾವೆ. ಒಂದು ದಾವಣಗೆರೆಯಲ್ಲಿ, ಇನ್ನೊಂದು ಬಾಗಲಕೋಟೆಯಲ್ಲಿ. ಅಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವರು ಮೃತರಾದರು, ಇಲ್ಲಿ HY ಮೇಟಿಯವರು ಮೃತರಾದರು. ಹಾಗಾಗಿ 2 ಕಡೆ ಉಪಚುನಾವಣೆಗಳು ಬಂದಿದ್ದಾವೆ. ಕಾಂಗ್ರೆಸ್ನಲ್ಲಿ ಪದ್ಧತಿ ಏನಪ್ಪಾ ಅಂತಂದ್ರೆ, ಯಾರಾದರೂ ಸಿಟ್ಟಿಂಗ್ ಮೆಂಬರು ಸತ್ತೋದ್ರೆ ಅವ್ರ ಮನೆಯವರಿಗೇನೆ ಟಿಕೆಟ್ ಕೊಡೋದು. ಉಪಚುನಾವಣೆಗಳಲ್ಲಿ ಅವ್ರ ಮನೆಯವರಿಗೇನೆ ಟಿಕೆಟ್ ಕೊಡೋದು. ಈಗ ದಾವಣಗೆರೆಯಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವರು ಸತ್ತು ಹೋದರು, ಅವ್ರ ಮೊಮ್ಮನಿಗೆ ಟಿಕೆಟ್ ಕೊಟ್ಟಿದ್ದೀವಿ.